ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಅವ್ರು ಏನು ಹೇಳ್ತಾರೆ ಕೆಲಸಗಳನ್ನ ಮಾಡಿಕೊಂಡು ಅವ್ರ ಜೊತೆಗೆ ನಾನು ಫಾಲೋವರ್ ಆಗಿರೋದು ನನ್ನ ಅದೃಷ್ಟ ಅಂತ ಹೇಳಿ ಇಷ್ಟಪಡ್ತೀನಿ. ಖರ್ಚು ಮಾಡಿ ಇವತ್ತು ಹೊಸ ಬಿಲ್ಡಿಂಗ್ ಡೆಮೊಲೇಷನ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇಂಥ ನಾಯಕರು ನಮ್ಮ ಜಮೀರ್ ಅಣ್ಣವರು ನಮಗೆಲ್ಲ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. JJR ನಗರ ಸೌತ್ ಅಂತ ಹೇಳ್ತಾರೆ, ಅದಕ್ಕೂ ಕೂಡ ಅಲ್ಲಿ ಗಣೇಶ ದೇವಸ್ಥಾನಕ್ಕೆ ಗೋಪುರ ಕಟ್ಟಬೇಕಂತ ಅಂದರೆ 5 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. ಯಾರು ಈ ರೀತಿ ಮಾಡ್ತಾರೆ? ಡೆವಲಪ್ಮೆಂಟ್ ಅಂದರೆ ಗೌರ್ಮೆಂಟಿಂದ ಡೆವಲಪ್ ಮಾಡೋಕ್ಕೂ ರೆಡಿ ನಮ್ಮ ಸಾಹೇಬರು, ಕೈಯಿಂದಲೂ ಕೂಡ ರೆಡಿ. ಇಂಥ ನಾಯಕರು 224 ಕ್ಷೇತ್ರಗಳಲ್ಲಿ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಇಂಥ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ಮಾನ್ಯ ವಸತಿ, ಅಲ್ಪಸಂಖ್ಯಾತ ಕಲ್ಯಾಣ ಹಾಗೂ ವಕ್ಫ್ ಖಾತೆ ಸಚಿವರಾದ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರ ಅಮೃತ ಹಸ್ತದಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಅಮೃತ ನಗರೋತ್ಥಾನ ಯೋಜನೆಯಡಿಯಲ್ಲಿ ಚಾಮರಾಜಪೇಟೆಯ ವಿಧಾನಸಭಾ ಕ್ಷೇತ್ರದ ರಾಯಪುರಂ ವಾರ್ಡ್ ಸಂಗಮ್ ಸರ್ಕಲ್ನ BBMP ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಬ್ಯಾಡ್ಮಿಂಟನ್ ಅಂಗಣ ಕೋರ್ಟ್ಗೆ ಚಾಲನೆ ನೀಡಿದರು ಹಾಗೂ ಶಾಲೆಯ ನೂತನ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದರು. ಈ ವೇಳೆ ರಾಯಪುರಂ ವಾರ್ಡ್ನ ಕಾಂಗ್ರೆಸ್ ಮುಖಂಡರಾದ ಶ್ರೀ CR ರವಿಪ್ರಸಾದ್ ಅವರು, BK ಅಲ್ತಾಫ್ ಖಾನ್ ಅವರು, ಶ್ರೀ ಅಫ್ಜಲ್ ಅಣ್ಣ ಅವರು, ಶೇಖ್ ಬಾಬಣ್ಣ ಅವರು, ಶ್ರೀ ರಿಜ್ವಾನ್ ಖಾನ್ ಅವರು, ಶ್ರೀ CM ವೆಂಕಟೇಶ್ ಅವರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಕಾರ್ಯಕರ್ತರು ಉಪಸ್ಥಿತರಾಗಿದ್ದರು. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನಮ್ಮ ಜಮೀರ್ ಅಣ್ಣನವರು ಸುಮಾರು ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ 28 ಕೋಟಿ ಕೆಲಸ ಇವತ್ತು ಕಾಮಗಾರಿಗಳನ್ನ ಶುರು ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಯಪುರ ವಾರ್ಡಲ್ಲಿ ಶಟಲ್ ಕಾಕ್ ಕೋರ್ಟ್ ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಆಲ್ರೆಡಿ. ಜೊತೆಗೆ ಇಲ್ಲಿ ಸ್ಕೂಲು ಕಾಲೇಜ್ ಬಿಲ್ಡಿಂಗು ತುಂಬ ಡ್ಯಾಮೇಜ್ ಆಗಿತ್ತು, ಬಿಲ್ಡಿಂಗ್ ಸ್ವಲ್ಪ ವೀಕ್ ಆಗಿತ್ತು. ಕಳೆದ ಬಾರಿ ನಮ್ಮ ಸಾಹೇಬ್ ಬಂದಾಗ ಆ ಬಿಲ್ಡಿಂಗ್ ನೋಡಿ ಮಕ್ಕಳೆಲ್ಲ ನಾಳೆ ದಿನ ಏನಾದ್ರು ತೊಂದರೆ ಆದರೆ ಮಕ್ಕಳು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಅದಕ್ಕೆ 8.5 ಕೋಟಿ ಖರ್ಚು ಮಾಡಿ ಇವತ್ತು ಹೊಸ ಬಿಲ್ಡಿಂಗ್ ಡೆಮೊಲೇಷನ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇಂಥ ನಾಯಕರು ನಮ್ಮ ಜಮೀರ್ ಅಣ್ಣವರು ನಮಗೆಲ್ಲ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು KR ಮಾರ್ಕೆಟು, ಪಕ್ಷಿ ಗಾರ್ಡನ್ನು, ಆಜಾದ್ ನಗರು ಮತ್ತು ನಮ್ಮ ಅಲ್ತಾಫ್ ಅಣ್ಣ ಅವ್ರ ವಾರ್ಡ್ ಆದಂಥ JJR ನಗರು, ಈ 4 ವಾರ್ಡ್ಗಳಲ್ಲಿ ಮತ್ತು ರಾಯಪುರ ವಾರ್ಡಲ್ಲಿ ಟೋಟಲ್ ಎಲ್ಲ ವಾರ್ಡಲ್ಲೂ ಇವತ್ತು ಕಾಮಗಾರಿ ಕೆಲಸಗಳನ್ನ ಉದ್ಘಾಟನೆ ಮಾಡಿದ್ದಾರೆ, ಗುದ್ಲಿ ಪೂಜೆ ಮಾಡಿದ್ದಾರೆ. 28 ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಕೆಲಸ ಶುರು ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೆವಲಪ್ಮೆಂಟ್ಗೂ ಸಿದ್ಧ ನಮ್ಮ ಸಾಹೇಬರು. ಡೆವಲಪ್ಮೆಂಟ್ಗೂ ರೆಡಿ, ಅವ್ರ ಕೈಯಿಂದ ಕೊಡೋಕೆ ದುಡ್ಡು ಅದಕ್ಕೂ ರೆಡಿ. ಇಂಥ ನಾಯಕರು ನಮ್ಗೆ ಯಾರು ಸಿಗಲ್ಲ. ನಿನ್ನೆ ತಾನೇ 4 ದೇವಸ್ಥಾನಗಳಲ್ಲಿ ರಾಯಪುರ ವಾರ್ಡಲ್ಲಿ ಮಾತಾಶ್ರೀ ದೊಡ್ಡಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಮಗೆ ಬಣ್ಣ ಹೊಡೆಯೋಕ್ಕೆ ಗೋಪುರಕ್ಕೆ ಒಂದು ದುಡ್ಡು ಬೇಕಾಗತ್ತೆ ಅಂತ 5 ಲಕ್ಷ ಕೊಟ್ಟಿದ್ದಾರೆ ನಿನ್ನೆ. ಜೊತೆಗೆ ನಾಗದೇವತೆ ದೇವಸ್ಥಾನ ಅಂತ ಇತ್ತು, ಅವ್ರಿಗೂ ಕೂಡ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅವ್ರ ಕೈಯಿಂದ 2.5 ಲಕ್ಷ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಪ್ರತ್ಯಂಗೇರಿ ದೇವಿ ಅಂತ ರಾಯಪುರಮಲ್ಲಿತ್ತು, ಅವರು ಡೆವಲಪ್ಮೆಂಟ್ ಬೇಕಂತ ಅಂತ ಕೇಳಿದ್ರು, ಅದನ್ನು ಜ್ಞಾಪಿಸ್ಕೊಂಡು ಬಂದು ಅವ್ರಿಗೂ 2.5 ಲಕ್ಷ ಕೊಟ್ಟಿದ್ದಾರೆ. ಜೊತೆಗೆ ಆ ಕಡೆ ನಮ್ಮ JJR ನಗರ ಸೌತ್ ಅಂತ ಹೇಳ್ತೀರ, ಅದಕ್ಕೂ ಕೂಡ ಅಲ್ಲಿ ಗಣೇಶ ದೇವಸ್ಥಾನಕ್ಕೆ ಗೋಪುರ ಕಟ್ಟಬೇಕಂತ ಅಂದರೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಯಾರು ಈ ರೀತಿ ಮಾಡ್ತಾರೆ? ಡೆವಲಪ್ಮೆಂಟ್ ಅಂದರೆ ಗೌರ್ಮೆಂಟಿಂದ ಡೆವಲಪ್ ಮಾಡೋಕ್ಕೂ ರೆಡಿ ನಮ್ಮ ಸಾಹೇಬರು, ಅವ್ರ ಕೈಯಿಂದನೂ ಕೊಡೋಕ್ಕೂ ರೆಡಿ. ಇಂಥ ನಾಯಕರು 224 ಕ್ಷೇತ್ರಗಳಲ್ಲೂ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಇಂಥವ್ರು ಸಿಕ್ಕಿರೋದು ಅದೃಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಅವ್ರು ಏನು ಹೇಳ್ತಾರೆ ಕೆಲಸಗಳನ್ನ ಮಾಡಿಕೊಂಡು ಅವ್ರ ಜೊತೆಗೆ ನಾನು ಫಾಲೋವರ್ ಆಗಿರೋದು ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಜಮೀರ್ ಅಣ್ಣ, ಜೈ ಕಾಂಗ್ರೆಸ್, ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಮೊದಲನೇದಾಗಿ ನಮ್ಮ ಈ ಮಾಧ್ಯಮ ಮಿತ್ರರಿಗೆ ಒಂದು ನಮ್ಮ ರವಿಯವರನ್ನ ಸಂದರ್ಶನ ಮಾಡ್ತಿರೋದು ತುಂಬ ಹೆಮ್ಮೆ ತರುವಂಥ ವಿಚಾರ ಫಸ್ಟ್ ಆಗಿ. ಯಾಕಂದರೆ ಚಂದ್ರು ಮತ್ತು ನಮ್ಮ ಇನ್ನೊಬ್ಬರು ಬ್ರದರ್, ನಮ್ಮ ಹೆಸರು ಗೊತ್ತಿಲ್ಲ, ಅವರಾಗಲಿ ಅಂಜನ್ನವರಾಗಲಿ ಪ್ರತಿನಿತ್ಯ ನಮ್ಮ ಜೊತೆಯಲ್ಲಿ ಒಡನಾಟದಲ್ಲಿದ್ದು ಅವ್ರ ಜೊತೆಗೆ ಸೋಮು ಇವರೆಲ್ಲ ಸೇರಿ ಯಾವ ಪ್ರತಿನಿತ್ಯ ನಮ್ಮ ಜೊತೆಗಿದ್ದು ನಮ್ಮ ಸಹಕಾರ, ನಮ್ಮ ಬೆಂಬಲ ಸದಾ ನಿಮ್ಗೆ ಇದ್ದೇ ಇರ್ತದೆ ಅಂತ ಯಾವತ್ತಿಂದ ಹೇಳ್ತೀವಿ, ಈಗ ಮುಂದೆನೂ ಹೇಳ್ತೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನೋದು ನಮಗೆ ದೊಡ್ಡದು. ನೀವು ಮಾಡಿರ್ತಕ್ಕಂಥ ಕೆಲಸಕ್ಕಾಗಿ ಇವತ್ತು ನೀವು ಆ ಫಲವನ್ನು ಪಡೆದಿರ್ತೀರಿ. ಆ ಫಲ ನಿಮಗೂ ನಿಮ್ಮ ಯಾರು ಮಿತ್ರರಿದ್ದಾರೋ ಅವ್ರಿಗೆಲ್ಲರೂ ಸಂತೋಷ ತರುವಂಥದ್ದಾಗಲಿ. ಜೊತೆಗೆ BZ ಜಮೀರ್ ಅಹಮದ್ ಖಾನರನ್ನ
ಹೊಗಳೋದಿಕ್ಕೆ ನಮ್ಮ ಹತ್ರ ಭಾಷೆನೂ ಇಲ್ಲವೇ ಇಲ್ಲ. ಅಂತ ಗೋಲ್ಡ್ ಮ್ಯಾನ್, ಬಂಗಾರದ ಮನುಷ್ಯ, ಅಂತ ಬಂಗಾರದ ಮನುಷ್ಯರನ್ನು ಮತ್ತೆ ಮತ್ತೆ ನಾವು ಅವ್ರನ್ನ ರಿಪೀಟ್ ಮಾಡತಕ್ಕಂಥದ್ದು ಏನೂ ಇಲ್ಲ. ಅಲ್ಲಿ ಎಲ್ಲ ಮುಗಿದಿದೆ. ಕಡೆ ಅವರಂಥ ಮಹಾನುಭಾವರು, ಅವರಂಥ ಪುಣ್ಯಾತ್ಮರು, ಅವರಂಥ ಹಿರಿಯರು, ಅವರಂಥ ರಾಜಕಾರಣದಲ್ಲಿ ಚಿತ್ರ ಏನು ನಮಗೆ ಒಂದು ಬಿರುದು ಬರ್ತದೋ ಅದೆಲ್ಲ ಬಿರುದುಗಳು ಅವರಿಗೆ ಹೋಗಬೇಕು. ಇವತ್ತು ಈ ಕರ್ನಾಟಕದಲ್ಲಿ ರಾಜ್ಕುಮಾರ್ ಏನಂತ ಹೆಸರು ಮಾಡಿದ್ರೋ ಅದೇ ತರ ಬಿಜೆಪಿ ಜಮೀರ್ ಅಹಮದ್ ಅನ್ನೋರು ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಹೆಸರು ಮಾಡಿದ್ದಾರೆ ಅಂತ ಅವ್ರಿಗೆ ಹೆಸರುಗಳಿರಬೇಕು. ಇವತ್ತಲ್ಲ, ಆವತ್ತಿನಿಂದ ಇವತ್ತಿನವರೆಗೂ ಪ್ರತಿನಿತ್ಯದ ಅವ್ರ ಸಹೋದರ ಜೊತೆಯಲ್ಲಿ ಬಂದಿದ್ರು. ಎಲೆಕ್ಷನ್ ಕ್ಯಾಂಪಲ್ಲಿ ಬಂದಿದ್ರು. ಗಾಡಿ ಮೇಲೆ ನಾನು ಇದ್ದೆ, ನನ್ನ ಮಿತ್ರರಾಗಿರ್ತಕ್ಕಂಥ ನಮ್ಮ ಬಾಂಬೆದಾಗ ರವಿ ಅವರು ಇದ್ರು. ಆ ಹೋಗುವಾಗ ಹೇಳಿದ್ರು, ಯಾರಿಗೆ? ಅವ್ರ ಬ್ರದರ್ ಅವರು ಜ್ಞಾಪನ ಮಾಡಿ ಅದನ್ನ ನೀವು ಪಡಿಲೇಬೇಕಪ್ಪ, ಪಡಿದೇ ಇರಬಾರ್ದು ನೀವು ಅಂತೇಳಿ ಅನ್ನೊಂದು ಮಾತು ಹೇಳಿ ಅಂತೇಳಿ ನಮ್ಮ ಮುಜಮಿಲ್ಲಾ ಖಾನ್ ಸಾಹೇಬರು ಬಂದು ರವಿ ಅವರನ್ನ ಕರ್ಕೊಂಡೋಗಿ ಅದನ್ನ ವ್ಯವಸ್ಥೆ ಮಾಡಿ ನಿನ್ನೆ ತಾನೇ ಸುಮಾರು ಒಂದು 15 ಲಕ್ಷದವರೆಗೂ ನಮ್ಮ ರಾಯಪುರ ವಾರ್ಡಲ್ಲಿ ಕೊಟ್ಟಿದ್ದಾರೆ. ಇವತ್ತು 28 ಕೋಟಿ ರೂಪಾಯಿ ಕೆಲಸ ಮಾಡೋದು ಅಂತಂದ್ರೆ ಅದು ಮಹಾ ದೊಡ್ಡದು. ಯಾರು ಮಾಡಲ್ಲ, ತೋರಿಸೋದಿಲ್ಲ. 21 ಕೋಟಿ ಸ್ವಂತ ಕೈಯಲ್ಲಿ ಹಾಕಿ ಬೇಕಾದ್ರೆ ಮಾಡುವಂತ ಕೀರ್ತಿ ಇದೆ ಆ ಅಪ್ಪನಿಗೆ, ಪುಣ್ಯಾತ್ಮನಿಗೆ. ಆದ್ರೆ ಇವಾಗ ಸರ್ಕಾರ ಲೆವೆಲ್ ಅಲ್ಲಿ ತಂದು 28 ಕೋಟಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಯಶಸ್ವಿ ಆಗಲಿ. ಜಮೀರಣ್ಣ ಇನ್ನೂ 160 ವರ್ಷ ಬಾಳಲಿ. ಅವ್ರು ಇನ್ನೂ ಮುಂದಿನ ಹೆಚ್ಚು ರೀತಿಯಾಗಿ ಅಧಿಕಾರಕ್ಕೆ ಹೋಗಲಿ ಅಂತ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸಿ ಜೈ ಭಾರತ ಮಾತಾ, ಜೈ ಮಾತಾಸ್.